ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿದ್ದ ಉಪಾಸಕನ ಕಿವಿಯಲ್ಲಿ ಸಿದ್ಧರು ಇದ್ದಕ್ಕಿದ್ದಂತೆ ಹೋಗಿ ಓಂ ಅಂತ ಕೂಗಿದ್ರು. ಯಾಕೆ ಕೂಗಿದ್ರು? ನಾವು ಮಾಡುವ ನಿತ್ಯ ಕರ್ಮಗಳಿಂದ ಮತ್ತು ಕೇವಲ ಧ್ಯಾನದಿಂದ ಮೋಕ್ಷ ಸಿಗಲಿಕ್ಕೆ ಸಾಧ್ಯವೇನು? ಕ್ಷಣ ಕ್ಷಣಕ್ಕೂ ಗಾಳಿಯಂತೆ ಓಡುವ ನಮ್ಮ ಈ ಚಂಚಲ ಮನಸ್ಸು ಶಾಶ್ವತವಾಗಿ ಹೇಗೆ ಹಿಡಿದಿಡಬೇಕು? ಶ್ರೀ ಸಿದ್ಧಾರೂಢರ ದಿವ್ಯ ಬ್ರಹ್ಮಜ್ಞಾನದ ಅತ್ಯಂತ ರೋಮಾಂಚನಕಾರಿಯಾದಂಥ ಅಧ್ಯಾಯ ಇದು. ಶರಣು ಶರಣಾರ್ಥಿಗಳು. ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾವು ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹುಬ್ಬಳ್ಳಿ ಸಿದ್ಧಾರೂಢ ಚರಿತ್ರೆ ಎಲ್ಲರಿಗೂ ತಿಳಿಯಬೇಕು ಅನ್ನುವ ಒಂದು ಉದ್ದೇಶದಿಂದ ನಾನು ಈ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿದ್ಧಾರೂಢ ಚರಿತ್ರೆಯ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರು ಕೂಡ ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಬನ್ನಿ, ಶ್ರೀ ಸಿದ್ಧಾರೂಢ ಚರಿತ್ರಾಮೃತದ 15ನೇ ಅಧ್ಯಾಯದ ದಿವ್ಯ ಜ್ಞಾನ ಲೀಲೆಯನ್ನು ತಿಳಿದುಕೊಳ್ಳೋಣ. ರಾಮೇಶ್ವರ ಹಾಗೂ ತಿರುವನ್ವೇಲಿ ಕ್ಷೇತ್ರಗಳ ಸಂಚಾರವನ್ನು ಮಾಡಿದಂಥ ಸಿದ್ಧರು ಮುಂದೆ ಸಾಗುವಾಗ ದಾರಿಯಲ್ಲಿ ಒಬ್ಬ ಯೋಗಿ 2 ಕಣ್ಣುಗಳನ್ನು ಮುಚ್ಚಿ ಗಂಭೀರವಾದಂಥ ಧ್ಯಾನದಲ್ಲಿ ಕುಳಿತಿರ್ತಾರೆ. ಆ ಉಪಾಸಕನನ್ನು ಸಿದ್ಧರು ಕಾಣ್ತಾರೆ. ಸಿದ್ಧರು ಆತನ ಸಮೀಪಕ್ಕೆ ಹೋಗಿ ಆತನ ಕಿವಿಯಲ್ಲಿ ಓಂ ಎಂದು ಜೋರಾಗಿ ಗರ್ಜಿಸ್ತಾರೆ. ಸಿದ್ಧರು ಓಂ ಅಂದಾಗ ಆ ವ್ಯಕ್ತಿ ಬೆಚ್ಚಿ ಬಿದ್ದು ಕಣ್ ತೆಗೆದು ಸಿದ್ಧರನ್ನು ನೋಡಿಬಿಡ್ತಾನೆ. ಸಿದ್ಧರು ಆತನನ್ನು ಕುರಿತಂತಾರೆ, ಎಲೆ ಉಪಾಸಕನೇ, ನೀನು ಮಾಡುತ್ತಿರುವ ಈ ಧ್ಯಾನ ತಿಳಿದು ಮಾಡುತ್ತಿರುವೆಯೋ ಅಥವಾ ತಿಳಿಯದೋ ಮಾಡ್ತಾ ಇದೀಯಾ? ಯಾರಿಗೆ ಏನನ್ನು ಅರ್ಪಿಸ್ತಾ ಇದ್ದೀಯಪ್ಪ ನೀನು? ಈ ಪರಮಾತ್ಮನ ಪೂರ್ಣ ಪರಿಚಯವೇ ನಿನಗಿಲ್ಲ ಅಂದಮೇಲೆ ಕೇವಲ ಕಲ್ಪನೆಯ ಧ್ಯಾನದಿಂದ ಶಾಶ್ವತ ಮುಕ್ತಿ ಹೇಗೆ ಸಾಧ್ಯ? ಕೇವಲ ಬಾಹ್ಯ ಉಪಾಸನೆ ಮಾಡಿದ ಮೇಲೆ ಆ ಪರಮಾತ್ಮ ಅಪರೋಕ್ಷ ಜ್ಞಾನ ನಿನಗೆ ಮುಕ್ತಿಯ ಮೂಲಪ್ಪ. ಬಾಹ್ಯ ಉಪಾಸನೆ ಮಾಡಬಾರ್ದು, ಪರಮಾತ್ಮನ ಜ್ಞಾನವನ್ನು ಪಡ್ಕೋ, ನೀನು ಜ್ಞಾನಿಯಾಗು. ಕೇವಲ ಯೋಗ ಮಾಡಬೇಡ, ಕಣ್ಣು ಮುಚ್ಚಬೇಡ, ಗ್ರಂಥವನ್ನು ಓದು, ಜ್ಞಾನಿಯಾದವನಿಗೆ ಮಾತ್ರ ಮುಕ್ತಿ ಅಂತ ಬೋಧನೆ ಮಾಡಿ ಸಿದ್ಧರು ಮುಂದೆ ತೋಟಾದ್ರಿ ಮತ್ತು ಲಂಬನಾರಾಯಣ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಅಲ್ಲಿ ನೆರೆದಿದ್ದ ಪಂಡಿತರೊಬ್ಬರು, ಸ್ವಾಮಿ, ತಾವು ನಿತ್ಯ ಕರ್ಮಗಳನ್ನು ಯಾಕೆ ತ್ಯಜಿಸಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾನೆ. ಸಿದ್ಧರು ನಿತ್ಯದ ಕೆಲವು ಕರ್ಮಗಳನ್ನು ಮಾಡ್ತಾ ಇರಲಿಲ್ಲ, ಯೋಗಿಗಳು ಮಾಡ್ತಕ್ಕಂಥದ್ದು. ಆಗ ಸಿದ್ಧರು ಕರ್ಮದ ರಹಸ್ಯವನ್ನು ಬಿಡಿಸಿಡ್ತಾರೆ. ಕರ್ಮ ಮಾಡುವುದರಿಂದ ಪುಣ್ಯ ಬಂದು ಸ್ವರ್ಗ ಪಿತೃಲೋಕಗಳ ಭೋಗ ಸಿಗ್ಬೋದು. ಆದರೆ ಆ ಪುಣ್ಯ ಕರಗಿದ ತಕ್ಷಣ ಆಕಾಶ, ವಾಯು, ಮಳೆ ಮತ್ತು ಅನ್ನದ ಮೂಲಕ ಜೀವಿ ಮತ್ತೆ ಭೂಮಿಗೆ ಬಂದು ಜನನ ಮರಣದ ಚಕ್ರದಲ್ಲಿ ಸಿಲುಕ್ತಾನ್ರಪ್ಪ. ಬ್ರಹ್ಮಜ್ಞಾನಿಯಾದವನಿಗ ಕರ್ಮದ ಬಂಧನಗಳಿಲ್ಲ. ಮುಮುಕ್ಷವಾಗುವನು ಗುರುಮುಖದಿಂದ ತತ್ವಮಸಿ ಮಹಾವಾಕ್ಯವು ಅರಿತುಕೊಂಡಾಗ ಸಾಗರದಲ್ಲಿ ಬಿದ್ದ ನೀರಿನ ಹನಿ ಸಾಗರವೇ ಆಗುವಂತೆ ಆತ ಬಹುಚೇತನದಲ್ಲಿ ಐಕ್ಯನಾಗ್ತಾನೆ. ಸಿದ್ಧರ ಈ ನುಡಿಯನ್ನ ಕೇಳಿದಂತ ಆ ಎಲ್ಲ ವ್ಯಕ್ತಿಗಳು ಆಶ್ಚರ್ಯಚಕಿತರಾಗ್ತಾರೆ. ಅಲ್ಲಿದ್ದಂಥ ಪಿಚ್ಚಂಡಯ್ಯ ಅಂತ ಒಬ್ಬ ಭಕ್ತ, ಅವನು ಕೇಳ್ತಾನೆ, ಗುರುದೇವ, ಇಡೀ ಪ್ರಪಂಚಕ್ಕೆ ಆಶಯ ಯಾವುದು ಅಂತ ಕೇಳಿದಾಗ ಸಿದ್ಧರು ಶ್ರುತಿ ಪ್ರಮಾಣವನ್ನು ನೀಡಿ, ಭೂಮಿಗೆ ನೀರು, ನೀರಿಗೆ ಅಗ್ನಿ, ಅಗ್ನಿಗೆ ವಾಯು, ವಾಯುವಿಗೆ ಆಕಾಶ, ಆಕಾಶಕ್ಕೆ ಆತ್ಮನೇ ಆಶ್ರಯ, ಎಲ್ಲವೂ ಪರಮಾತ್ಮನ ಮೂಲಾಧಾರ ಅಂತ ಸಿದ್ಧರು ಬಹಳ ಸುಂದರವಾಗಿ ಆ ಎಲ್ಲ ವಿವರಣೆಯನ್ನು ಅವರಿಗೆ ನೀಡುತ್ತಾರೆ. ಜೊತೆಗೆ ಸಮಾಜದಲ್ಲಿ ತಮ್ಮ ತಮ್ಮ ಧರ್ಮಕ್ಕನುಸಾರವಾಗಿ ಸತ್ಕರ್ಮಗಳು ಮಾಡುವುದರಿಂದಲೇ ಸೂರ್ಯಚಂದ್ರರು ಮಳೆ ಬೆಳೆಗಳನ್ನು ನೀಡಿ ಜಗತ್ತನ್ನು ರಕ್ಷಿಸ್ತಾ ಇದ್ದಾರೆ ಎಂಬುದನ್ನು ಸಿದ್ಧರು ಸಾರ್ತಾರೆ. ಸಿದ್ಧರ ಜ್ಞಾನ ಸಾಮಾನ್ಯವಾಗಿರಲಿಲ್ಲ. ಶಾಲೆಗೆ ಹೋಗಿಲ್ಲ, ಸಂಸ್ಕೃತವನ್ನು ಕಲ್ತಿಲ್ಲ. ಆದರೂ ಅವರು ಹುಟ್ಟಿನಿಂದ ಜ್ಞಾನವನ್ನು ಪಡ್ಕೊಂಡು ಬಂದಿದ್ದಾರೆ. ಮುಂದೆ ಅಷ್ಟರಲ್ಲಿ ಮಲಯನಾಥನೆಂಬ ಜಿಜ್ಞಾಸು ಬಂದು, ಸ್ವಾಮಿ, ಗಾಳಿಯಂತೆ ಕ್ಷಣ ಕ್ಷಣಕ್ಕೂ ಚಲಿಸುವಂಥ ನನ್ನ ಈ ಚಂಚಲ ಮನಸ್ಸು ಗೆಲ್ಲುವುದು ಹೇಗೆ ಅಂತ ಕಳಕಳೆಯಿಂದ ಪ್ರಾರ್ಥಿಸ್ತಾರೆ. ಆಗ ಸಿದ್ಧರು ಬಹಳ ಸುಂದರವಾದ ವಿವರಣೆಯನ್ನು ನೀಡ್ತಾರೆ. ದೃಶ್ಯ ವಿವೇಕದ ಪರಮ ರಹಸ್ಯವನ್ನು ತೆರೆದಿರ್ತಾರೆ. ನಾವು ನೋಡುವ ಪ್ರಪಂಚದ ವಿಷಯಗಳು ದೃಶ್ಯ, ಅವುಗಳನ್ನು ನೋಡುವ ಕಣ್ಣು ಮೊದಲಾದ ಇಂದ್ರಿಯಗಳು ದೃಕ್. ನೋಡಿ ಎಷ್ಟು ಸುಂದರವಾದಂತಹ ಶಬ್ದ ಹೇಳಿದರೆ, ದೃಶ್ಯ ಶ ಮತ್ತು ದೃಕ್. ಆ ಇಂದ್ರಿಯಗಳನ್ನು ನಿಯಂತ್ರಿಸುವ ಮನಸ್ಸು ದೃಕ್, ಇಂದ್ರಿಯಗಳು ದೃಶ್ಯ. ಇದನ್ನು ತಾವು ಲಕ್ಷ್ಯ ಕೊಟ್ಟು ಕೇಳಿ.
ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದು ನಾವು ಅಳವಡಿಸ್ಕೊಳ್ಬೋದು. ಮನಸ್ಸಿನ ಸಂಶಯಗಳನ್ನು ಅರಿಯುವ ಜೀವನವೇ ದೃಕ್. ಆದರೆ ಗಾಢ ನಿದ್ರೆಯಲ್ಲಿ ಜೀವಭಾವವು ಅಡಗಿದಾಗ ಎಲ್ಲವನ್ನ ಸಾಕ್ಷಿಯಾಗಿ ಬೆಳಗುವ ಕೂಟ ಸ್ಥಾತ್ಮನೇ ನಿಜವಾದ ಏಕೈಕ ದೃಕ್. ಆ ಪರಮಾತ್ಮನಿಗಿಂತ ಬೇರೆ ನೋಡುವನಿಲ್ಲ. ಆ ನಿತ್ಯಾನಂದ ಪರಮಾತ್ಮನೇ ನೀನಾಗಿರುವಿ ಎಂದ ಮೇಲೆ ಅರಿತಾಗ ನೀನು ಮನಸ್ಸಿನ ಚಂಚಲತೆ ಸಂಪೂರ್ಣವಾಗಿ ಶಾಶ್ವತವಾಗ್ತದೆ. ಸಿದ್ಧರು ಎಲ್ಲಿ ಹೋದಾಗ ಅದ್ವೈತ ಜ್ಞಾನವನ್ನೇ ಹೇಳ್ತಾ ಇದ್ರು. ಸಿದ್ಧರ ಈ ಅದ್ಭುತವಾದಂಥ ಬ್ರಹ್ಮಜ್ಞಾನವನ್ನು ಕೇಳಿ ಮಲೆನಾಥನ ಎಲ್ಲ ಸಂಶಯಗಳು ಕರಗಿ ಆತ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಧನ್ಯನಾದೆ ಗುರುವೇ ಧನ್ಯನಾದೆ ಅಂತ ಹೇಳ್ತಾರೆ. ಕೇವಲ ಬಾಹ್ಯ ಆಚರಣೆಗಳಿಂದ ಆತ್ಮ ಸಾಕ್ಷಾತ್ಕಾರವೇ ಪರಮ ಸತ್ಯ ಎಂಬುದನ್ನು ಸಿದ್ಧರು ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಅಂದರೆ ಕೇವಲ ಬಾಹ್ಯ ಆಚರಣೆಗಳಲ್ಲ ಆತ್ಮ ಸಾಕ್ಷಾತ್ಕಾರವಾಗಬೇಕಾದ್ರೆ ಜ್ಞಾನ ಬೇಕು. ನಾನೇ ಅಹಂ ಬ್ರಹ್ಮಾಸ್ಮಿ ಅಂತ ತತ್ವಮಸಿಯನ್ನು ತಿಳ್ಕೊಳ್ಬೇಕಂತ ಬಹಳ ಸುಂದರವಾದಂಥ ವಿವರಣೆಯನ್ನು ಇಲ್ಲಿ ನೀಡಿದ್ದಾರೆ. ಈ ಸಿದ್ಧಾರೂಢರ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಮೊದಲು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ತಾವು ಟೈಪ್ ಮಾಡಿ. ಹಾಗೆ ತಾವು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಬೇರೆಯವರು ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ 16ನೇ ಅಧ್ಯಾಯದೊಂದಿಗೆ ಸಿದ್ಧಾರೂಢರ ದಿವ್ಯ ಲೀಲೆಯೊಂದಿಗೆ ಭೇಟಿಯಾಗೋಣ. ನಾನಿದ್ದೀನಿ ನಿಮ್ಮ ಅರುಣ್. ಶರಣಾರ್ಥಿಗಳು.